ಇದು ಈ ವರ್ಷ 204 ಮೆಡಿಕಲ್ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದೆ. ಅವರನ್ನೆಲ್ಲ ಅದು ಸೀಟ್ ಸಿಕ್ಲಿಕ್ಕೆ ನಾವು ಉದಾನ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದೆ 15 ವರ್ಷದ ಹಿಂದೆ. ಈ ಮಕ್ಕಳಿಗೆ ಪ್ರೈವೇಟ್ ಟ್ಯೂಷನ್ ಇಲ್ದಿದ್ರೆ, ಟ್ಯೂಟರಿಂಗ್ ಮಾಡದಿದ್ರೆ ನೀಟ್ ಎಕ್ಸಾಮಲ್ಲಿ ಪಾಸ್ ಆಗಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಗೋದು ಅಂತೇಳಿ ಕಷ್ಟ ಇದೆ. ಅದಕ್ಕಾಗಿ ನಾವು ಆ ಉದಾನ್ ಪ್ರೋಗ್ರಾಮ್ ಅಲ್ಲಿ ಅವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಸ್ಪಾನ್ಸರ್ ಮಾಡಿ ಈ ಮಕ್ಕಳೆಲ್ಲ 204 ಮಕ್ಕಳು ನಮ್ಮ ಬೇರೆ ಬೇರೆ ಜಾಗದಲ್ಲಿ ಇಂಡಿಯಾದಲ್ಲಿ ಗವರ್ಮೆಂಟ್ ಮೆಡಿಕಲ್ ಸೀಟ್ ಇಟ್ಕೊಂಡು ಜಾಯ್ನ್ ಆಗಿದ್ದಾರೆ. ಗವರ್ಮೆಂಟ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫೀಸ್ ಭಾರಿ ಕಡಿಮೆ ಇದೆ. ಆಮೇಲೆ 34 ಮಕ್ಕಳು ಏಮ್ಸಿಗೆ ಜಾಯ್ನ್ ಆಗಿದ್ದಾರೆ. ಇದೆಲ್ಲ ಆಯ್ತು. ಬರೀ ನಾವು ಖರ್ಚು ಮಾಡಿದಂತ ಹೇಳಿದ್ರೆ ಒಂದೊಂದು ಸ್ಟೂಡೆಂಟಿಗೆ ಬರೀ 50,000 ರೂಪೀಸ್ ಖರ್ಚು ಮಾಡಿದ್ದೇವೆ. ಆದರೆ ಅವರು ಇನ್ ಟರ್ನ್ ಗವರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿ ಮುಂದಕ್ಕೆ ಔಟ್ಸ್ಟ್ಯಾಂಡಿಂಗ್ ಡಾಕ್ಟರ್ಸ್ ಆಗುವ ಚಾನ್ಸಸ್ ವೆರಿ ಹೈ. ನಾವೆಲ್ಲ ಯಾವಾಗಲೂ ಸರ್ಕಾರದ ಮೇಲೇನೆ ಕಾಯ್ತಾ ಇರುವ ಅಗತ್ಯ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ, ಅವರಿಗೆ ಬರೇ ಒಂದು 50,000 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಒಂದು ಹುಡುಗನ ಒಂದು ಹುಡುಗಿಯನ್ನ ಗವರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಅವರು outstanding doctors across the world with magic in their fingers. They come from the deprived background. So ನಮ್ಮ ದೇಶಕ್ಕೆ ನಾವೆಲ್ಲ ಮುದುಕರಾದಾಗ ಒಳ್ಳೆ ಡಾಕ್ಟರ್ ಬೇಕಿದ್ರೆ ನಾವು ಈಗ ನಮ್ಮ ಸಣ್ಣ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಅವರನ್ನ ಮೆಡಿಕಲ್ ಕಾಲೇಜ್ ಸೇರಿಸ್ಕೊಂಡು ಒಳ್ಳೆ ಡಾಕ್ಟರ್ ಆಗಿ ಮಾಡಬೇಕು. ಆಗ ನಾವು ನಮ್ಮ ಓಲ್ಡ್ ಏಜ್ ಅಲ್ಲಿ ಅವ್ರು ನಮ್ಮನ್ನು ನೋಡಿಕೊಳ್ತಾರೆ.